ಶ್ರೀಕೃಷ್ಣ ಹಳ್ಳಿ ತುಪ್ಪ ಪ್ರೆಸೆಂಟ್ ಶುಚಿ ಕಿಚಿ ಚಾನಲ್ನಲ್ಲಿ ಮುರಳಿಯವರೇ ಏನು ಅಡುಗೆ ಮಾಡ್ತಾ ಇದ್ದೀರಾ? ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಗೆ ಎಲ್ಲರೂ ಹೋಗಿರ್ತೀರಾ, ಏನು ಪಪ್ಪ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಗನ್ ಪೌಡ್ರ್ ಹಾಕ್ಕೊಂಡು ತಿಂತಾ ಇರ್ತೀರಾ. ಅದ್ರ ಜೊತೆಗೆ ಒಂದು ಚಟ್ನಿ ಕೊಡ್ತಾರೆ, ಅದ್ಭುತವಾಗಿರುವಂಥ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನುವಂಥ ಚಟ್ನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಟ್ನಿ ರೆಡಿಯಾಗಿದೆ. ಅನ್ನಕ್ಕೆ ಈ ಶ್ರೀಕೃಷ್ಣ ತುಪ್ಪವನ್ನು ಕಲಸಿ ತಿನ್ನುವಂಥ ಚಟ್ನಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. Namaste. Welcome back to Sri Krishna Halli Tuppa Suchi Kichi with Murli. This video is sponsored by Sri Krishna Halli Tuppa. ಶ್ರೀ ಕೃಷ್ಣ ತುಪ್ಪ, ಇದು ಹಳ್ಳಿ ತುಪ್ಪ. Amrit Noni Gastrin. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ. ಅಮೃತ್ ನೋನಿ ಗ್ಯಾಸ್ಟ್ರೈನ್. Sun Pure Sunflower Oil. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. Millets, nature to mankind. Reju Age. Reju Age, World Anti-Aging Center. ಪ್ರತಿದಿನ ನಾವು ಸೌತ್ ಇಂಡಿಯನ್ಸ್ಗೆ ವೈಟ್ ರೈಸ್ ಇರಲೇಬೇಕು. ವೈಟ್ ರೈಸ್ಗೆ ಕಾಮನ್ ಆಗಿರೋಂಥ ಕಾಂಬಿನೇಷನ್ ಸಾಂಬಾರು, ಹುಳಿ, ತಿಳಿ ಸಾರು, ಗೊಜ್ಜು ಇದೆಲ್ಲ ಪ್ರತಿನಿತ್ಯ ಮಾಡ್ತಾನೆ ಇರ್ತೀವಿ ಮನೇಲಿ. ಆದರೆ ವೈಟ್ ರೈಸ್ಗೆ ಒಂದು ಒಳ್ಳೆ ಚಟ್ನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಆಂಧ್ರ ಶೈಲಿಯ ಪುದೀನಾ ಚಟ್ನಿ ವೈಟ್ ರೈಸ್ಗೆ ಒಂದು ಸೂಪರ್ ಕಾಂಬಿನೇಷನ್ ಆಗಿರೋಂಥದ್ದು ಹೇಗೆ ಮಾಡೋದು ಅಂತ ನೋಡೋಣ. ಪುದೀನಾ ಚಟ್ನಿಗೆ ಬೇಕಾಗಿರೋಂಥ ಪದಾರ್ಥಗಳು: ಪುದೀನಾ ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕಡಲೆಕಾಯಿ ಬೀಜ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಿಂಗು, ಉಪ್ಪು, ಎಣ್ಣೆ. ಫಸ್ಟ್ ಇಲ್ಲಿಗ ಎಲ್ಲ ಹುರ್ಕೋಬೇಕಾಗುತ್ತೆ. ಹುರ್ಕೊಂಡು ಮಾಡಿದಾಗ ಚಟ್ನಿಯ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆಂಧ್ರ ಶೈಲಿಲಿ ಇದನ್ನು ಪಚ್ಚಡಿ ಅಂತಾರೆ, ನಾವು ಚಟ್ನಿ, ರೈಸ್ಗೆ ಇದು ನಾವು ಚಟ್ನಿ ಅಂತ ಹೇಳ್ತೀವಿ. ಪುದೀನಾ ಚಟ್ನಿ ಇದು ಇಡ್ಲಿ ದೋಸೆಗಿನ ವೈಟ್ ರೈಸ್ಗೆ ಒಂದು ಒಳ್ಳೆ ಕಾಂಬಿನೇಷನ್, ಹಾಗೂ ಬಹಳ ಕ್ವಿಕ್ಕಾಗಿ ಸಹ ಮಾಡ್ಬೋದು. ಈ ಚಟ್ನಿ ಎಲ್ಲ ಹೇಗಂದರೆ ನಾಲ್ಗೆಗೆ ರುಚಿ ಕೊಡೋಂಥದ್ದು. ನಾನು ಹೇಳ್ದಾಗೆ ಸಾರು, ತೊವೆ, ಹುಳಿ ಎಲ್ಲ ಪ್ರತಿದಿನ ಮಾಡ್ತಾ ಇರ್ತೀವಿ. ಇದು ಒಂದು ಚಟ್ನಿಲಿ ಫಸ್ಟ್ ತಿಂದಾಗ ಒಂದು ಒಳ್ಳೆ ರುಚಿ, ನಾಲ್ಗೆಗೆ ರುಚಿ ಕೊಡೋಂಥದ್ದು. ಮೊದಲನೇದಾಗಿ ಇಲ್ಲಿ ನಾನು ಕಡಲೆಕಾಯಿ ಬೀಜ ಆಲ್ರೆಡಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಹುರಿದು. 1 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ, ಸ್ವಲ್ಪ ಮೊದಲೇ ಮಾಡಿಟ್ಟಿರೋದ್ರಿಂದ ಜಸ್ಟ್ ಅದನ್ನು ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಹುರಿದು, ನೀವು ಸಿಪ್ಪೆ ತೆಗಿಬೋದು ಅಥವಾ ಹಾಗೇನೂ ರುಬ್ಬೋದು, ಏನೂ ತೊಂದರೆ ಇಲ್ಲ. ಒಳ್ಳೆ ಘಮ ಬರೋವರೆಗೂ ಕಡಲೆಕಾಯಿ ಬೀಜನ ಬಾಡಿಸ್ಕೊಳ್ಳಿ. ಇದನ್ನು ಡ್ರೈ ಆಗಿ ನಾವು ಹುರಿದಿಟ್ಕೊಂಡಿದ್ವಿ. ನಾನು ಬಳಸ್ತಾ ಇದ್ದೀನಿ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. 1 ಚಮಚದಷ್ಟು ಎಣ್ಣೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಈ ಎಣ್ಣೆ ಲೆಸ್ ಅಬ್ಸಾರ್ಬೆಂಟ್. ಎಣ್ಣೆ ಕಾದಿದೆ. 1/4 ಟೀ ಸ್ಪೂನಷ್ಟು ಜೀರಿಗೆ, ಖಾರಕ್ಕೆ ಹಸಿ ಮೆಣಸಿನ್ಕಾಯಿ, ಖಾರ ಕಡಿಮೆ ತಿಂತೀರಾ ಅಂದರೆ ಒಂದು 4 ತೊಗೊಳ್ಳಿ. ಇಲ್ಲಿ ನಾನೊಂದು 6 ಮೆಣಸಿನ್ಕಾಯಿನ ಬಳಸ್ತೇನೆ. ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಹಸಿ ಮೆಣಸಿನ್ಕಾಯಿ ಸಿಡಿಯುತ್ತೆ, ಕಡಿಮೆ ಫ್ಲೇಮಲ್ಲಿ ಬಾಡಿಸ್ಕೊಳ್ಳಿ. ಟೊಮ್ಯಾಟೊ ಮೀಡಿಯಮ್ ಸೈಜ್ ಆದರೆ 2 ಟೊಮ್ಯಾಟೊ, ದೊಡ್ಡದು 1 ಟೊಮ್ಯಾಟೊ. ಸ್ವಲ್ಪ ಟೊಮ್ಯಾಟೊ ಮೆತ್ತಗಾಗಬೇಕು. ಟೊಮ್ಯಾಟೊ ಮೆತ್ತಗಾಗಿದೆ. ಈಗ ಒಂದು 4 ಎಸಳು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ, ಹಾಗೂ 1 ಕಪ್ಪಷ್ಟು ಪುದೀನಾ ಸೊಪ್ಪು. ಪುದೀನಾ ಸೊಪ್ಪು ಜಾಸ್ತಿ ಬಾಡಿಸ್ಕೋಬೇಕಾಗಿಲ್ಲ, ಜಸ್ಟ್ ಕಡೆಯಲ್ಲಿ ನೀವು ಹಾಕಿ ಗ್ಯಾಸ್ನ ಆಫ್ ಮಾಡಿದರೆ ಸಾಕು. ಯಾಕಂದರೆ ನಮಗೆ ಆ ಪುದೀನಾ ಫ್ಲೇವರ್ ಜಾಸ್ತಿ ಬೇಕು ನಮಗೆ. ಸೊ ತುಂಬ ಬಾಡಿಸ್ಬೇಕಾಗಿಲ್ಲ, ಈ ಬಿಸಿಲೇ ಸಾಕಾಗುತ್ತೆ ಅದು. ಫೈನಲಾಗಿ ಲಾಸ್ಟಲ್ಲಿ ನಾವು ಪುದೀನ ಸೇರಿಸ್ಕೊಳ್ಳೋಣ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ಜಾಸ್ತಿ ಬೇಡ, ಟೊಮೆಟೊಲ್ಲೂ ಹುಳಿ ಅಂಶ ಇರುತ್ತೆ. ಇಷ್ಟು ಪುದೀನಾಗೆ ಇಷ್ಟು ಹುಣಸೆ ಹಣ್ಣು ಸಾಕಾಗುತ್ತೆ. ಈಗ ಇದು ತಣ್ಣಗಾಗಬೇಕು. ತುಂಬ ರುಚಿಯಾಗಿದೆ.
ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡುತ್ತು. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ A, D, E ಇದ್ರಲ್ಲಿ ಸಾಕಷ್ಟಿದೆ. ಇದ್ರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಸನ್ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ನಮ್ಮ ಅಡಿಗೆಯಲ್ಲಿ ನಾವು ಬಳಸ್ತಾ ಇದ್ದೀವಿ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಹಳ್ಳಿಯ ಸಾಂಪ್ರದಾಯಿಕ ಸೊಗಡನ್ನು ತುಂಬಿರುವ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ಅಡುಗೆಗಳು ನಿಮಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ತಣ್ಣಗಾಗಿದೆ, ಈಗ ಇದನ್ನು ರುಬ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ರುಬ್ಕೊಳ್ಳೋಣ. ಇದಕ್ಕೆ ನೀರು ಹಾಕೋದು ಬೇಡ. ನೀರು ಹಾಕ್ದಿರಿ ಇಟ್ಟರೆ ಇದನ್ನು ನೀವು ಸ್ಟೋರ್ ಮಾಡಿ ಸಹ ಇಡ್ಬೋದು. ಟೊಮ್ಯಾಟೋಲಿರೋಂಥ ನೀರಿನ ಅಂಶನೇ ಸಾಕು. ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಪುದೀನ ಚಟ್ನಿ ರೆಡಿಯಾಗಿದೆ. ಅದರ ಫೈನಲ್ ಆಗಿ ಒಂದು ಒಳ್ಳೆ ಘಮ ಘಮ ಅನ್ನೋ ಒಗ್ಗರಣೆ ಕೊಡಬೇಕು. ಆ ಒಗ್ಗರಣೆ ಕೊಟ್ರೇನೆ ಹಸಿ ವಾಸನೆ ಏನಿದೆ ಅದು ಚಟ್ನಿದು ಹೋಗುತ್ತೆ. ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಒಗ್ಗರಣೆ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಸ್ವಲ್ಪ ಎಣ್ಣೆ ಜೊತೆಗೆ ನಾನು ತುಪ್ಪನ ಬಳಸ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಘಮ ಕೊಡುತ್ತೆ ಪುದೀನ ಚಟ್ನಿಲಿ. ಬೇಡ ಅಂದರೆ ಬರೀ ಎಣ್ಣೆನೂ ಬಳಸ್ಕೋಬೋದು, ಆಪ್ಷನಲ್. ಒಂದು ಅರ್ಧ ಚಮಚದಷ್ಟು ತುಪ್ಪ, ಎಣ್ಣೆ ಮತ್ತು ತುಪ್ಪ ಕಾದಿದೆ. ಸಾಸಿವೆ ಸ್ವಲ್ಪ, ಕಡಲೆಬೇಳೆ ಸ್ವಲ್ಪ, ಉದ್ದಿನಬೇಳೆ ಸ್ವಲ್ಪ, ಒಂದು ಒಳ್ಳೆ ಘಮ ಕೊಡೋದಕ್ಕೆ ಹಿಂಗು, ಆಂಧ್ರ ಶೈಲಿಯ ಪುದೀನ ಚಟ್ನಿ ರೆಡಿಯಾಗಿದೆ. ಮುರಳಿಯವರು ಟೇಸ್ಟ್ ಮಾಡಿ ಹೇಗಿದೆ ಅಂತ. ಬಿಸಿ ಬಿಸಿ ಅನ್ನ ಇರಬೇಕು, ಕಾಯಿಸಿರೋ ತುಪ್ಪ ಇರಬೇಕು, ಎರಡೇ ಮಾತು. ಚಟ್ನಿಲಿ ಅನ್ನ ತಿನ್ನಬೇಕು ಅಂದರೆ ಆಂಧ್ರ ಸ್ಟೈಲಲ್ಲಿ ಅನ್ನ ಬಿಸಿ ಬಿಸಿಯಾಗಿ ಹಾಕ್ತಾರೆ, ಮೇಲ್ಗಡೆ ಕೈ ತುಂಬ ತುಪ್ಪ ಹಾಕ್ತಾರೆ. ನಾವು ಬಾಯಿ ತುಂಬ ತಿನ್ಬೋದು. ಅದು ತಿನ್ನಬೇಕು ಅಂದರೆ ರೆಡಿ ಮಾಡಿಕೊಡ್ಬೇಕು. ರೆಡಿನಾ? ಹೌದು, ಅನ್ನ ರೆಡಿ ಇದೆ. ಶ್ರೀಕೃಷ್ಣ ತುಪ್ಪ ರೆಡಿಯಾಗಿದೆ ನಿಮಗೆ ಅಂತ ಕಾಯ್ತಾ ಇದೆ. ನಿನಗೆ ಸ್ವರ್ಗಕ್ಕೆ ಕಿಚ್ಚ ಚಂದ ಸರ್ವಜ್ಞ. ಕೊಡು 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 ಕೊಡು. ಎಸ್, ಆಂಧ್ರ ಸ್ಟೈಲಿ ಹೋಟೆಲ್ಗಳಿಗೆ ಹೋದರೆ ನಿಮಗೆ ಒಂದು 2-3 ಥರ ಚಟ್ನಿ, ಒಂದು ಒಳ್ಳೆ ಚಟ್ನಿ ಪುಡಿ, ಅದಕ್ಕೊಂದು ಉಪ್ಪಿನಕಾಯಿ, ಒಂದು ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಒಳ್ಳೆ ತುಪ್ಪ ಹಾಕ್ತಾರೆ. ಇದೆಲ್ಲ ಆದಮೇಲೆ ಪಪ್ಪಲ್ಲಿ ತಿನ್ನೋದು. ಪಪ್ಪೆಲ್ಲ ಆದಮೇಲೆ ಹೊಟ್ಟೆಲಿ ಖಾಲಿ ಇದ್ದರೆ ಸಾಂಬಾರು ರಸಮ್ಗೆ ಹೋಗ್ತೀವಿ. ಇವೆಲ್ಲವನ್ನೂ ತಿಂತಾರೆ ಆಂಧ್ರ ಸ್ಟೈಲ್ ಹೋಟ್ಲಿಗೆ ಹೋದಾಗ. ತುಪ್ಪ ಹಾಕ್ಕೋಬೇಕು, ಬಿಸಿ ಇರಬೇಕು ಅನ್ನ. ಬಾ ಅದು ನಾವಲ್ಲಿ ತುಪ್ಪನೇ ಬೇಡ ಅನ್ನಲ್ಲ. ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಹೋದರೆ ಅವ್ರು ಹಾಕ್ತಾಯಿದ್ರೆ ಅವ್ರು ಏನು ಟಾಕ್ ಅಟಾಕ್ ಅಟಾಕ್ ಅಂತ ಹಿಂಗೆ ಹಾಕ್ತಾ ಇರ್ತಾರೆ. ಹಾಕು ಅಂತ ಇರ್ತೀವಿ. ಎಸ್, ಏನು ಚಟ್ನಿ ರೀ ಇದಾ? ಪುದೀನ ಚಟ್ನಿನಾ? ಒಂದು ಒಳ್ಳೆ ಡೈಜೆಷನ್ಗೂ ತುಂಬ ಒಳ್ಳೆಯದು. ತುಂಬ ನ್ಯೂಟ್ರಿಯೆಂಟ್ಸ್ ಇರೋಂಥದ್ದು ಪುದೀನ ಚಟ್ನಿ. ಎಸ್, ಓಕೆ. ಅನ್ನ ಬಿಸಿ ಇದೆ, ತುಪ್ಪ ಕರಗಿದೆ, ಚಟ್ನಿ ಮೇಲ್ ಬಿದ್ದಿದೆ. ಇದೇ ಚಟ್ನಿ. ಇದೆ. ನಾನು ನೋಡಿದೆ ಪುದೀನ ಚಟ್ನಿ ಥರ ಆಗ್ಬಿಟ್ಟಿದೆ ಅಂದ್ಕೊಂಡೆ. ಇಲ್ಲ, ಇದೇ ಚಟ್ನಿ ಸಿಗೋದಲ್ಲಿ ಎಷ್ಟು ತಿಂತೀವಿ ಗೊತ್ತೇನು ರೀ ಹೋದರೆ. ಮನೇಲಿ ಹಿಂಗೆ ಮಾಡ್ಕೊಳಕ್ಕಾಗಲ್ಲ ಅಂತ ತುಂಬ ಜನಕ್ಕೆ ಕೊರಗು. ಇದನ್ನೆಲ್ಲ ನಾವು ತೋರಿಸ್ತಾ ಇದ್ದೇನಕ್ಕೆ ಅಂದರೆ ನೀವು ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಆಗಿ ಈ ಥರ ಹೊಸ ಅಡುಗೆಗಳನ್ನ ಕಲ್ತ್ಕೊಂಡು ಮನೇಲಿ ಮಾಡಿಕೊಂಡೇ ತಿನ್ಕೊಳ್ಳಿ ಅಂತ. ಚೆನ್ನಾಗಿದೆ. ಅದ್ಭುತ, ಸಕ್ಕತ್ತಾಗಿದೆ. ಆಂಧ್ರ ಶೈಲಿಯಿಂದಾಗ ಸ್ವಲ್ಪ ಖಾರ, ಉಪ್ಪು, ಹುಳಿ ಎಲ್ಲ ಇರುತ್ತೆ. ನಾಲ್ಗೆಗೆ ಟೇಸ್ಟ್ ಕೊಡೋದು ಚೆನ್ನಾಗಿದೆ. ಯಾಕಂದರೆ ಯೂಶಲಿ ನಾನು ಅದೇ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದೆ, ಪ್ರತಿದಿನ ಸಾರು, ಸಾಂಬಾರು, ತಿಳಿ ಸಾರು ಇದರಲ್ಲೆಲ್ಲ ವೈಟ್ ರೈಸ್ ತಿಂತಾನೆ ಇರ್ತೀವಿ. ಬಟ್ ಇದು ಒಂಥರ ನಾಲ್ಗೆಗೆ ರುಚಿ ಕೊಡೋವಂಥದ್ದು. ಅಂದರೆ ವಿತೌಟ್ ತುಪ್ಪ ತಿನ್ನೋಕ್ಕಾಗಲ್ಲ, ತುಪ್ಪ ಇರಲೇಬೇಕು. ಆ ತುಪ್ಪ ಶ್ರೀಕೃಷ್ಣ ತುಪ್ಪನೇ ಆಗಿರಬೇಕು. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗಿರೋದು ಒಂದೇ
ಅಮೃತ್ ನೋನಿ ಗ್ಯಾಸ್ಟ್ರಿನ್ 16ಕ್ಕಿಂತ ಹೆಚ್ಚು ವೈವಿಧ್ಯಮಯ ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಲಕ್ಷಾಂತರ ಜನರು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನರಳುತ್ತಾ ಇರೋರು ತಗೊಂಡ ಮೇಲೆ ಪರಿಹಾರನ ಕಂಡುಕೊಂಡಿದ್ದಾರೆ. ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಒಳಗಡೆ ಒಂದು ಗ್ರೀನ್ ಕಲರ್ ಬಾಟ್ಲಿ ಇರುತ್ತೆ. ಇದಕ್ಕೆ ಒಂದು 40 ml ಉಗುರು ಬೆಚ್ಚಗಿರೋ ನೀರಿಗೆ 1 ಮುಚ್ಚಳದಷ್ಟು ಔಷಧಿನ ಹಾಕಿ ಊಟಕ್ಕಿಂತ ಮೊದಲು 1 ಸರಿ ಅಥವಾ ಜಾಸ್ತಿ ಇದೆ ಅಂದರೆ 2 ಸರಿ ತೊಗೊಂಡ್ರೆ ಸಾಕು, ಗ್ಯಾಸ್ಟ್ರಿಕ್ ಸಮಸ್ಯೆನೇ ಬರಲ್ಲ. ಎಲ್ಲಿ ಸಿಗುತ್ತೆ ಮುರಳಿಯವರೇ? ಇದು ಎಲ್ಲ ಕಡೆ ಸಿಗುತ್ತೆ, ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಹಾಲಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಹಾಲಿನ ಸ್ಟೋರ್ ಸಿಗೋಗುತ್ತೆ. ಅಮೃತ್ ನೋನಿ ಅವ್ರದ್ದು ಒಂದು 8, 10, 12, 13 ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟ್ ಎಲ್ಲವನ್ನೂ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಸನ್ ಪ್ಯೂರ್ ಆಯಿಲ್ನ ಬಳಸಿ ನಮ್ಮ ಶುಚಿ ಕಿಚಿ ಚಾನಲ್ ನಾವು ಅಡುಗೆ ಮಾಡ್ತಾ ಇದೀವಿ. ನೀವು ಯಾಕಂದರೆ ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರೀಫೈಂಡ್ ಮಾಡಿರೋ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ ಪ್ಯೂರ್ ಆಯಿಲೇ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ, ಆರೋಗ್ಯಕರವಾಗಿರುವಂಥ ಎಣ್ಣೆ ಸನ್ ಪ್ಯೂರ್ ಆಯಿಲು. ಸಣ್ಣ ಕಿರಾಣಿ ಅಂಗಡಿಯಿಂದ ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಅಂಗಡಿಗಳಲ್ಲೂ ಸಿಗುವಂಥ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ ಪ್ಯೂರ್ ಆಯಿಲ್. ಸನ್ ಪ್ಯೂರ್ ಆಯಿಲ್ನ ಬಳಸಿ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಅಡುಗೆನ ಮಾಡ್ತಾ ಇದ್ದೀವಿ. ನೀವು ಸನ್ ಪ್ಯೂರ್ ಆಯಿಲನ್ನು ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಅಲ್ಲಿ ನೀವು ಸನ್ ಪ್ಯೂರ್ ಅವರ ವೈವಿಧ್ಯಮಯ ಪ್ರಾಡಕ್ಟ್ಗಳನ್ನು ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಕ್ಸು ಮಿಲೆಟ್ಸಿಂದ ಮಾಡಿರುವಂಥ ಒಂದು ಪೌಡರು. ದಪ್ಪ ಇರೋರು ಸಣ್ಣ ಆಗಬೇಕು, ಶುಗರ್ ಲೆವೆಲ್ ಕಡಿಮೆ ಇರಬೇಕು, BP ನಾರ್ಮಲ್ ಆಗಿರಬೇಕು ಅನ್ನೋರೆಲ್ಲನೂ ಒಂದು ದಿನದಲ್ಲಿ 1 ಹೊತ್ತಿನ ಊಟದ ಬದಲು ಇದು ಒಂದು ಗ್ಲಾಸ್ ಕುಡಿಬೇಕು. ಅಂದರೆ ಬಿಸಿಯಾಗಿರುವಂಥ ಹಾಲಲ್ಲೋ ಅಥವಾ ಕುದೀತಾ ಇರೋ ನೀರಲ್ಲೋ ಚೆನ್ನಾಗಿ ಕಲಸಿ 1 ಗ್ಲಾಸ್ ಕುಡಿತಾ ಬಂದರೆ ಪ್ರತಿದಿನ ಆಟೋಮೆಟಿಕ್ಕಾಗಿ ವೆಯ್ಟ್ ರಿಡ್ಯೂಸ್ ಆಗ್ತೀರಾ. ಎಲ್ಲ ನಿಮ್ಮ ಪ್ರಾಬ್ಲಮ್ಗಳೆಲ್ಲ ಅಂದರೆ ಶುಗರ್ ಕಂಟ್ರೋಲ್ ಆಗುತ್ತೆ, BP ನಾರ್ಮಲ್ ಆಗಿ ಬರುತ್ತೆ, ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಇರುತ್ತೆ. ಇವೆಲ್ಲಕ್ಕೂ ಕೂಡ ಮಿಲೆಕ್ಸನ್ನು ಬಳಸಿ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ ಹೋಗುತ್ತೆ. ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟು ಆನ್ಲೈನಲ್ಲಿ ಸಿಗುತ್ತೆ, ಶಾಪ್ ಮಾಡ್ಬೋದು. ರೆಜುವೇಜ್ ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್. ಚರ್ಮದ ಮತ್ತು ಕೂದಲಿನ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಡಾಕ್ಟರ್ ಸಿರಾಜ್ ಅವರು ನ್ಯೂ BL ರಸ್ತೆ ಬೆಂಗಳೂರಲ್ಲಿದ್ದಾರೆ. ಇವರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಚರ್ಮದ ಮತ್ತು ಕೂದಲಿನ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರನ ಕಂಡ್ಕೋಬೋದು. ಡಾಕ್ಟರ್ ಸಿರಾಜ್ ಅವರ ದೂರವಾಣಿಯ ಸಂಖ್ಯೆ 9902479694. ಈ ನಂಬರ್ಗೆ ಫೋನ್ ಮಾಡಿ. 9902479694. ಈ ಸಂಖ್ಯೆಗೆ ಫೋನ್ ಮಾಡಿ ಇವಾಗಲೇ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಇದು ಆ್ಯಂಟಿ ಏಜ್ ಕ್ಲಿನಿಕ್ಕು ಬೆಂಗಳೂರಲ್ಲಿ ಇರೋದು ಯಾವುದಪ್ಪ ಅಂದರೆ ಅದು ರೆಜು ಏಜ್ ಕ್ಲಿನಿಕ್. ಭಾರತದ ಮೊಟ್ಟ ಮೊದಲನೆಯ ಹಳ್ಳಿ ಸೊಗಡಿನ ತುಪ್ಪ ಶ್ರೀಕೃಷ್ಣ ತುಪ್ಪ. ಅರ್ಧ kg ಶ್ರೀಕೃಷ್ಣ ತುಪ್ಪ ತೊಗೊಂಡ್ರೆ 150 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಏರ್ ಟೈಟ್ ಕಂಟೈನರು ಉಚಿತವಾಗಿ ಸಿಗುತ್ತೆ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸೋದ್ವಿ ಶ್ರೀಕೃಷ್ಣ ತುಪ್ಪ. ಜೊತೆಗೆ ಶ್ರೀಕೃಷ್ಣ ತುಪ್ಪದವರು ಒಂದು ಹೊಸ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಗೃಹಿಣಿಯರಿಗಾಗಿ. ಶ್ರೀಕೃಷ್ಣ ತುಪ್ಪವನ್ನು ಬಳಸಿ ಒಂದು ಒಳ್ಳೆಯ ರೆಸಿಪಿ ಮಾಡಿ ಆ ರೆಸಿಪಿನ ನನಗೆ ಕಳಿಸಿದ್ರೆ ನಾನು ಆ ರೆಸಿಪಿನ ಮಾಡಿ ಎಲ್ಲರಿಗೂ ತೋರಿಸ್ತೀನಿ. ಚೆನ್ನಾಗಿ ಬಂದಂಥ ರೆಸಿಪಿ ಅಂದರೆ ನೀವು ಕಳಿಸಂಥ ರೆಸಿಪಿ ಚೆನ್ನಾಗಿದೆ ಅನಿಸಿದ್ರೆ ಆಕರ್ಷಕ ಬಹುಮಾನ ಕೂಡ ಸಿಗ್ತಾ ಇದೆ. ಶ್ರೀಕೃಷ್ಣ ತುಪ್ಪದವರು ಒಳ್ಳೆ ಬಹುಮಾನ ಕೂಡ ನಿಮಗೆ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಏನು ಮಾಡಬೇಕು? ನಾನು ಒಂದು ವಾಟ್ಸಪ್ ನಂಬರ್ ಕೊಡ್ತೀನಿ, ಆ ನಂಬರ್ಗೆ ನಿಮ್ಮ ರೆಸಿಪಿನ ಕಳಿಸ್ಕೊಡಿ. ತೊಳಿ ನಮ್ಮ ವಾಟ್ಸಪ್ ಸಂಖ್ಯೆ 9035262824. ಮತ್ತೊಮ್ಮೆ 9035026824. ಈ ನಂಬರಿಗೆ ನಿಮ್ಮ ರೆಸಿಪಿನ ಕಳಿಸ್ಕೊಡಿ ವಾಟ್ಸಪ್ಪಲ್ಲಿ. ನಿಮ್ಮ ರೆಸಿಪಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ, ನಿಮಗೋಸ್ಕರ ಬಹುಮಾನ ಕಾಯ್ತಾ ಇದೆ. ಓಕೆ, ಘಮ ಘಮ ಅಂತ ಇದೆ. ಒಂದು ರಿಯಲ್ಲಾಗಿ ಹಿಂಗೆ ನೋಡಿದ್ರೆ ಗೊತ್ತಾಗುತ್ತೆ ರೀ, ಊಟ ಆದಮೇಲೆ ಒಂದು ಸರಿ ಅನ್ಕೋಬೇಕಂತೆ, ಅವಾಗ ನಾವು ತಿಂದಿರೋದು ಎಷ್ಟು ರುಚಿಯಾಗಿದೆ ಅಂತ ಗೊತ್ತಾಗುತ್ತೆ. ಘಮ ಘಮ ಅಂತ ಇದೆ. ಈ ಥರ ಘಮ ಘಮ ಅನ್ನೋ ಅಡುಗೆ ನಿಮಗೆ ಬೇಕಾಗಿದ್ದರೆ ಶುಚಿ ಕಿಚಿ ಚಾನಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.